ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಗುಡ್ ನ್ಯೂಸ್ ಏನು, ಅಮೌಂಟ್ ಅಪ್ಡೇಟ್ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲನೇ ಗುಡ್ ನ್ಯೂಸು, ಲಾಸ್ಟ್ ಡೇಟ್ಸ್ನ ಎಲ್ಲರೂ ಕೂಡ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಪ್ರಾಬಲಿ ನೋಡಿದ್ರೆ ಅನ್ಕೋತೀನಿ. ಮೇನ್ ಥಿಂಗ್, ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಜನವರಿ 15 ಟೈಮ್ ಇದೆ. OBC ವಿದ್ಯಾರ್ಥಿಗಳಿಗೆ ಜನವರಿ 31 ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಮೈನಾರಿಟಿ ಅವರು ಕೂಡ ಜನವರಿ 31 ಟೆಕ್ನಿಕಲ್ ಎಜುಕೇಶನ್ಸ್ ಡಿಸೆಂಬರ್ 31 ಲಾಸ್ಟ್ ಇದೆ. ಆಯುಷ್ ಅವರಿಗೆ ಈ ಹಿಂದೆನೆ ಫೆಬ್ರವರಿ 28 ಟೈಮ್ನ ಕೊಟ್ಟಿದ್ರು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೂಡ ಫೆಬ್ರವರಿ 28, ಡಿಸಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇದೇ ತಿಂಗಳು 31, ಕೊಲಿಜಿಯೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಡೇಟ್ ಇಸ್ ಓವರ್ ಅಂತ ಇದೆ. ಮೇನ್ ಥಿಂಗ್, ಕಟ್ಟಡ ಕಾರ್ಮಿಕರದು ಇದೇ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಇದೆ. RAS ಅವರದ್ದು ಕೂಡ ಫೆಬ್ರವರಿ 28 ಟೈಮ್ ಕೂಡ ಇದೆ. ಲಾಸ್ಟ್ ಡೇಟ್ನ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೇನ್ ಥಿಂಗ್, ಯಾರೆಲ್ಲ ಮೇನ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವರಿಗೆ ಮೇನ್ ಥಿಂಗ್, ನ್ಯೂ ಅಪ್ಲಿಕೆಂಟ್ಸ್ ಯಾರು ಕೂಡ ಡಾಟಾ ಫೆಚ್ ಆಗ್ತಾರ, ಲೈಕ್ ಯೂನಿವರ್ಸಿಟಿ ಡಾಟಾ ಫೆಚ್ ಆಗ್ತಲ್ಲ ಅಂತವರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಸಾಕಷ್ಟು ಜನಕ್ಕೆ ಫೆಚ್ ಆಗ್ತಾ ಇದೆ, ನಿಮಗೂ ಕೂಡ ಫೆಚ್ ಆಗ್ತಾ ಇದೆ ಅನ್ಕೋತೀನಿ. ದಯವಿಟ್ಟು ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಅಪ್ಡೇಟ್ ಕೂಡ ಮಾಡಿ, ಸಬ್ಮಿಟ್ನ ಕೂಡ ಮಾಡಿ. OBC ವಿದ್ಯಾರ್ಥಿಗಳು ಕೂಡ ಯಾರು ಇದೆ ಅವರು ಕೂಡ NSP OTR ನೋಂದಣಿ ಮಾಡ್ಕೊಂಡು ಕಡ್ಡಾಯವಾಗಿ ಅದನ್ನು ಕೂಡ ಎಂಟ್ರಿ ಕೂಡ ಮಾಡಿ ಫೈನಲ್ ಸಬ್ಮಿಟ್ ಕೂಡ ಮಾಡ್ಕೊಳ್ಳಿ. ನಿಮಗೂ ಫೆಚ್ ಆಗ್ತಿಲ್ಲ ಅಂದ್ರೆ ಹಂತ ಹಂತವಾಗಿ ಫೆಚ್ ಆಗುತ್ತೆ. ಯಾಕಂದ್ರೆ ಇಲಾಖೆಯವರು ಪ್ರೊಸೆಸ್ ಕೂಡ ಮಾಡ್ತಾ ಇದ್ದಾರೆ, ನಿಮಗೆ ಹಂತ ಹಂತವಾಗಿ ಫೆಚ್ ಕೂಡ ಆಗ್ತಾ ಇದೆ. ಅದನ್ನ ನೀವು ಮೇನ್ ಕ್ಯಾಪ್ ನೋಡ್ಕೊಳ್ಳಿ. ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಕೂಡ ಇದೆ, ಅದರೊಳಗಡೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಇನ್ನು ಮೇನ್ ಥಿಂಗ್, ವಿದ್ಯಾರ್ಥಿಗಳಿಗೆ ಆಲ್ರೆಡಿ SC ST ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ನ ಹಂತ ಹಂತವಾಗಿ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಆಗಿದೆ, ಕಮೆಂಟ್ ಮೂಲಕ ತಿಳಿಸಿದ್ರೆ. ಬಟ್ ಇನ್ನೂ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ. ದಯವಿಟ್ಟು ಒಂದು ಬಾರಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಒಂದು ಬಾರಿ ಇಲಾಖೆಯವ್ರನ್ನ ಕೂಡ ಕೇಳಿ. ಆಲ್ಮೋಸ್ಟ್ ನಿಮಗೆ ಪ್ರೊಸೆಸಿಂಗ್ ನಡೀತಾ ಇದೆ. ಎಲ್ಲ SC ST ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಇನ್ನ 2025-26 ಸಾಲಿನ ಅಮೌಂಟ್ ಕೂಡ ಬಂದ್ಬಿಟ್ಟು ಕೆಲವರಿಗೆ ಅಪ್ಲಿಕೇಶನ್ ಬಂದ್ಬಿಟ್ಟು ಪ್ರೊಸೆಸಿಂಗ್ ನಡೀತಾ ಇದೆ. ಅದು ಕೂಡ ಡಿಲೇ ಆಗುತ್ತೆ ಅನ್ಕೋತೀನಿ. ಬಿಕಾಸ್ ಆಲ್ರೆಡಿ ಈ ವರ್ಷದ್ದೇ ಕ್ಲಿಯರ್ ಮಾಡಬೇಕಾಗುತ್ತೆ, ನಂತರ ನಿಮಗೆ ನೆಕ್ಸ್ಟ್ ವರ್ಷದ ಹೋಗುತ್ತೆ. ಬಟ್ ಅದು ಕೂಡ ಪ್ರೊಸೆಸಿಂಗ್ ನಡೀತಾ ಇದೆ. ಫಸ್ಟ್ ಎಲ್ಲ ವೆರಿಫಿಕೇಶನ್ ಆಗುತ್ತೆ, ನಂತರ ನಿಮಗೆ ಹಣದ ಬಗ್ಗೆ ಮಾತಾಡ್ಬೋದು. ಇನ್ನ ಮೈನ್ OBC ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಆಯ್ತಾ, ಅಮೌಂಟ್ ಏನು ಅಂತ. ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ OBC ವಿದ್ಯಾರ್ಥಿಗಳಿಗೆ. ಬಟ್ ಆಲ್ರೆಡಿ ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿದೆ. ಇಲ್ಲಿ ರೂಲ್ಸ್ ನಿಯಮ ನೋಡ್ತಾ ಇದಾರಂತೆ. ಇಲ್ಲಿ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬರೋ ಸಾಧ್ಯತೆ ಕೂಡ ಇಲ್ಲ. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಂಡು ನಿಮ್ಮ DBT ಪುಷ್ ಕೂಡ ಆಗಿದ್ರೆ, ಎಲ್ಲ ರೀತಿಯ ವೆರಿಫಿಕೇಶನ್ ಆಗಿದ್ರೆ ನಿಮಗೆ ಬರೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಸರ್ಕಾರದವರು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಮಿನಿಮಮ್ 60% ಪಾಸ್ ಆಗಿದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ ಅಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಬಟ್ ಕೆಲವರಿಗೆ ಅಮೌಂಟ್ ನ ಕ್ರೆಡಿಟ್ ಕೂಡ ಮಾಡಿದ್ದಾರೆ OBC ವಿದ್ಯಾರ್ಥಿಗಳಿಗೆ. ಬಟ್ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ. ಬಟ್ ಸ್ಟೇಟಸ್ ಅವಾಯ್ಡ್ ಕೂಡ ಆಗಿದೆ. ಫಸ್ಟ್ ಲೆವೆಲ್ ವೆರಿಫಿಕೇಶನ್, ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿ ಕೆಲವರಿಗೆ DBT ಪುಷ್ ಕೂಡ ಆಗಿ ಪೇಮೆಂಟ್ ಬಂದ್ಬಿಟ್ಟು ಅವಾಯ್ಡ್ ಆಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮೆ ಮಾಡುವ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ನೀವು ಅಫಿಷಿಯಲ್ ಅಪ್ಡೇಟ್ಗೋಸ್ಕರ ಕಾಯಿರಿ. ಈ ದಿನದಲ್ಲೇ ನಿಮಗೆ ಬರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇನ್ನು ಕೂಡ ಅಧಿಕೃತವಾಗಿ ಈ ದಿನದಲ್ಲೇ ನಾವು ನಿಮಗೆ ರಿಲೀಸ್ ಕೂಡ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಕೂಡ ಮಾಹಿತಿ ಬಂದಿಲ್ಲ. ಹಾಗಾಗಿ ನಿಮಗೆ SSB ಸ್ಕಾಲರ್ಶಿಪ್ ಅಪ್ಡೇಟ್ ಇದಾಗಿರುತ್ತೆ. ಲೈಕ್ OBC ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾ ಲೆವೆಲ್ ವೆರಿಫಿಕೇಶನ್ ಆಗಿ ನಿಮಗೆ ಬಂದ ಪೆಂಡಿಂಗ್ ಅಂದ್ರೆ ಅಮೌಂಟ್ ಮಾತ್ರ ಅವೇಟ್ ಇದ್ರೆ ನಿಮಗೆ ಆದಷ್ಟು ಬೇಗ ನಿಮಗೆ ಅಮೌಂಟ್ ಬರುವ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ಇರೋದೇ OBC ವಿದ್ಯಾರ್ಥಿಗಳಿಗೆ, ಅವರಿಗೆ ಅನ್ಯಾಯ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿತ್ತು, ನೀವು ನೋಡಿದ್ದೀರಾ ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.